ಎಲ್ರಿಗೂ ನಮಸ್ಕಾರ. ಇವತ್ತಾನೆ ಗತವೈಭವ ನೋಡ್ಕೊಂಡ್ಬಂದ್ವಿ. ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ದ ಮೇಕಿಂಗ್ ಮತ್ತು ಮ್ಯೂಸಿಕ್ ನಾನು ಈಗಲೂ ಬರಬೇಕಾದ್ರೆ ಗುನುಗ್ತಾ ಇದೆ. ನಿಜವಾಗ್ಲೂ ಹೇಳ್ತಾನೆ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಆನ್ ಇಟ್. ಆ್ಯಂಡ್ ದೆನ್ ಆಶಿಕಾ ಸಕ್ಕತ್ತಾಗಿ ಮಾಡಿದ್ದಾಳೆ. ಮಂಗಳ ಆಗಂತೂ ತುಂಬ 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 ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ದುಷ್ಯಂತ್ ಇದು ಅವ್ರ ಡೆಬ್ಯೂ ಥರನೇ ಅನಿಸ್ತಾ ಇರಲಿಲ್ಲ ನನಗೆ. ಎಸ್ಪೆಷಲಿ ದ ಲಾಂಗ್ ಹೇರ್ಗಿಂತ ದ ಶಾರ್ಟ್ ಹೇರ್ ವಾಟ್ ಯು ಹ್ಯಾವಿಂಗ್, ಪ್ಲೀಸ್ ಡೂ ಮೇಂಟೈನ್ ದಟ್. ಇಸ್ ಸೋ ಗುಡ್ ಆನ್ ಯು. ಸುನಿ ಸರ್ ಆ್ಯಸ್ ಯೂಶುವಲ್ ಸೂಪರಾಗೆ ಡೈರೆಕ್ಷನ್ ಮಾಡಿದ್ದಾರೆ. ಸೊ ದಯವಿಟ್ಟು ಇಂಥ ಕಾಂಟೆಂಟ್ಸ್ನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಒಳ್ಳೆ ಮೇಕಿಂಗ್ ಇದೆ, ಮ್ಯೂಸಿಕ್ ಇದೆ, ಒಳ್ಳೆ ಆ್ಯಕ್ಟರ್ಸ್ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಆಶಿಕಾ ಅವರ ಸಿನಿಮಾ ಫಸ್ಟ್ ಡೇ ನೋಡಿದೆ ಹೋದರೆ ನನಗೆ ಫುಲ್ ಫೋಮೋ ಆಗ್ತಿರುತ್ತೆ. ಆ್ಯಂಡ್ ಅದು ಗತವೈಭವ ನಾನು ಟ್ರೈಲರ್ ನೋಡಿದ್ದೀನಿ. ಆ್ಯಂಡ್ ಸಾಂಗ್ ಯಾವಾಗಲೂ ಅದು ರಿಪೀಟಲ್ಲಿ ನೋಡ್ತಾ ಇದೆ. ತುಂಬಾ ಆಸೆ ಪಟ್ಟು ನಾನು ಪ್ರೀಮಿಯರ್ಗೆ ಬಂದಿದ್ದು. ಆ್ಯಂಡ್ 100% ಅವ್ರು ನಮ್ಮನ್ನ ಡಿಸಪಾಯಿಂಟ್ ಮಾಡಿಲ್ಲ. ಆ್ಯಂಡ್ ಆಶಿಕಾ ಅವರು ಆಲ್ ದ 4 ಶೇಡ್ಸ್ ಅದ್ಭುತವಾಗಿ ಆ್ಯಸ್ ಆಲ್ವೇಸ್ ಶಿ ಹಸ್ ನೇಲ್ಡ್ ಇಟ್. ಸ್ಪೆಷಲಿ ನನಗೆ ಮಂಗಳಾಗಿ ತುಂಬಾ ಇಷ್ಟ ಆಗಿದೆ. ನನ್ನ ಸ್ವಲ್ಪ ಅಳಿಸೋದು ಕಷ್ಟ, ಅದರಲ್ಲೂ ಶಿ ಇಸ್ ಬೀನ್ ವೆರಿ ಸಕ್ಸಸ್ಫುಲ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ದುಷ್ಯಂತ್ ಅವರು ಅವರ ಸೀನ್ಗೂ ನಾನು ಹತ್ಬಿಟ್ಟಿದ್ದೀನಿ. ಸೊ ಐ ಬಿಕಮ್ ಸೊ, ನೀವು ಅಳಿಸಿದ್ದೀರಾ. ಸೊ ವೆರಿ ಇಮೋಷ್ನಲ್. ಆ್ಯಂಡ್ ಈ ಥರ ಕಂಟೆಂಟ್ ಜನಕ್ಕೆ ರೀಚ್ ಆಗಬೇಕು. ಆ್ಯಂಡ್ ಒಂದು ವಿಜುವಲಿ ಅ ಟ್ರೀಟ್ ಅಂತ ಕೂಡ ಹೇಳ್ಬೋದು. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸಿಂಪಲ್ ಸುನಿ ಸರ್ಗೆ ಕುಡೋಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ವೆರಿ ಪ್ರಾಮಿಸಿಂಗ್, ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಎಲ್ಲ ಹೋಗಿ ಥಿಯೇಟ್ರಲ್ಲೇ ನೋಡಿ ಗತವೈಭವ. ಗತವೈಭವ ತುಂಬ ಅದ್ಭುತವಾದ ಮೂವಿ. ವಾಟ್ ಅ ವಂಡರ್ಫುಲ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ವಂಡರ್ಫುಲ್ ಲವ್ ಸ್ಟೋರಿ. ನಿಜವಾಗ್ಲೂ ಪ್ರೀತಿ ಮಾಡಿರೋರಿಗೆ ಗೊತ್ತಾಗುತ್ತೆ ಪ್ರೀತಿ ಬೆಲೆ ಅನ್ನೋ ಹಾಗೆ. ಇವರಿಬ್ಬರು ಎಕ್ಸ್ಪ್ರೆಷನ್ಸ್, ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಷ್ಟು ಮುದ್ದಾಗಿದೆ ಅಂತಂದರೆ ಜೀವಿಸ್ತೀವಿ ನಾವು ಕೂಡ. ಅವ್ರ ಎಮೋಷನ್ಸ್ನ ನೋಡ್ತಾ ಇದ್ದಾರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಒಂದೇ ಸಿನಿಮಾದಲ್ಲಿ 4 ಕಥೆಗಳನ್ನ ತೋರಿಸಿದ್ದಾರೆ. ಆ್ಯಂಡ್ 4 ಪಾತ್ರಗಳು ತುಂಬ ಡಿಫ್ರೆಂಟ್ ಶೇಡ್ಸ್ ಇದೆ. ಇಬ್ಬರು ಕೂಡ ಅಷ್ಟೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಕೂಡ 4 ಪಾತ್ರಗಳನ್ನ ಎಷ್ಟು ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಈ ಸಿನಿಮಾನ ನೀವು ಹೋಗಿ ನೋಡಲೇಬೇಕು. ಆ್ಯಂಡ್ ದುಷ್ಯಂತ್, ಐ ಮಸ್ಟ್ ಸೇ ಯು ಆರ್ ಅ ವರ್ಸಟೈಲ್ ಆ್ಯಕ್ಟರ್. ಬಿಕಾಸ್ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೀನ್ ಟು ಸೀನ್. ಆ್ಯಂಡ್ ಆಶಿಕಾ ಅಫ್ಕೋರ್ಸ್ ಶಿ ಈಸ್ ದ ಬ್ಯೂಟಿ ಆಫ್ ದ ಸಿನಿಮಾ. ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಎಲ್ಲ ಸಿನಿಮಾದಲ್ಲೂ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಹಾಗೆ ಈ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಒಂದು ಪರ್ಸ್ನಲ್ ಫೇವ್ರೆಟ್ ಸಾಂಗು ವರ್ಣಮಾಲ. ದಟ್ BGM ಅದ್ಭುತವಾಗಿದೆ. ಒಂದೊಂದು ಸೀನಲ್ಲೂ ಆ BGM ಬರ್ತಾ ಇದ್ರೆ ಎಲ್ಲೋ ಬೇರೆ ಲೋಕಕ್ಕೆ ಹೋದಂಗೆ ಆಗುತ್ತೆ. ಒಟ್ಟಾರೆ ಗತವೈಭವ ತುಂಬ ವೈಭವವಾಗಿ ಮೂಡಿ ಬಂದಿದೆ. ನಮ್ಮ ತುಮಕೂರು ಹುಡುಗ, ತುಮಕೂರು ಹುಡುಗಿ, ಹಾಗೆ ನಾನು ತುಮಕೂರು. ಒಳ್ಳೆಯದಾಗಲಿ ಸಿನಿಮಾಗೆ. ಆ್ಯಂಡ್ ನೀವು ಮಸ್ಟ್ ಈ ಸಿನಿಮಾನ ನೋಡಲೇಬೇಕು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗಳಲ್ಲಿ. ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಡೆಫಿನೆಟ್ಲಿ ಹೋಗಿ ನೋಡಿ, ತುಂಬ ಖುಷಿ ಪಡ್ತೀರಾ. ಯಾಕೆಂದರೆ ಇದು ಯೂತ್ಸಿಂದ ಫ್ಯಾಮಿಲಿವರೆಗೂ ನೋಡುವಂಥ ಸಿನಿಮಾ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಸಾಕಷ್ಟು ಸರಿ ಇಲ್ಲೇ ದಾಟಿದ್ದೀನಿ. ಮೊದಲನೇ ಸರಿ ನಾನು ನಿಮ್ಮ ಮುಂದೆ ಇಂಟರ್ವ್ಯೂ ಕೊಡ್ತಿರೋದು. ದುಷ್ಯಂತ್ ಅವ್ರು ಇಲ್ಲೇ ಇದ್ದಾರೆ. ಇವ್ರು ನನ್ನ ದುಶ್ಮನ್ ಮೂವಿಲಿ, ಬಿಕಾಸ್ ಇವ್ರ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ ಸಿಕ್ಲಿಲ್ಲ. ಬಟ್ ಹೋಪ್ಫುಲಿ ನೆಕ್ಸ್ಟ್ ಮೂವಿಲಿ ಅವಕಾಶ ಸಿಗುತ್ತೆ. ಬಟ್ ಆಲ್ ಜೋಕ್ಸ್ ಅಪಾರ್ಟ್, ಬಡ್ಡಿಂಗ್ ಆರ್ಟಿಸ್ಟ್ ಅವಕಾಶಗಳು ಕಮ್ಮಿ ಸಿಗುತ್ತೆ. ಅಂಥ ಟೈಮಲ್ಲಿ ಸಿಂಪಲ್ ಸುನಿ ಸರ್ ಫೋನ್ ಮಾಡಿ ಈ ಮೂವಿ ಕರೀತಾರೆ. ಆ್ಯಂಡ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಬಿಕಾಸ್ ಒಂದು ಟ್ಯಾಲೆಂಟ್, ನೀವು ಯಾವಾಗಲೂ ನನ್ನ ಡ್ಯಾನ್ಸ್ ರೀಲ್ಸಲ್ಲಿ ನೋಡಿರ್ತೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಆ ಹುಡುಗಿ ಆ ಕಲೆನ ಪಕ್ಕಕ್ಕಿಟ್ಟು ಈ ಪಾತ್ರನ ನಾನು ಮಾಡ್ಬೋದು ಅಂತ ಬಿಲೀವ್ ಮಾಡಿದಂಥ ವ್ಯಕ್ತಿ ಸಿಂಪಲ್ ಸುನಿ ಸರ್. ಸೊ ಈಸ್ ಲೈಕ್ ಅ ಗಾಡ್ ಫಾದರ್ ಟು ಮೀ. ಬಿಕಾಸ್ ಇಲ್ಲಿಂದ ನಂಗೆ ಯಾವುದೇ ಅವಕಾಶಗಳು ಬಂದರೂ ಐ ಥಿಂಕ್ ಗಿಡ ನೆಟ್ಟಿರೋದು ಅವರೇ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಫೀಲ್ ಸೋ ಸ್ಪೆಷಲ್. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಇವರಿಬ್ಬರು ಕೂಡ ಸಕ್ಕದಾಗಿ ಕಾಣಿಸ್ತಾರೆ. ಆ್ಯಂಡ್ ಐ ಥಿಂಕ್ ವಿ ಮೇಕ್ ಅ ಗ್ರೇಟ್ ಟೀಮ್. ಸೊ ಐ ಥಿಂಕ್ ವಿ ಶುಡ್ ಜಸ್ಟ್ ಪೋಸ್ಟ್ ಟುಗೆದರ್ ಫಾರ್ ಅ ಪಿಕ್ಚರ್. ಓಕೆ, ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಆಶಿಕಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗತವೈಭವ ಚಿತ್ರ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದು ನನ್ನ 2ನೇ ಸರ್ತಿ ಸಿನಿಮಾ ನೋಡ್ತಿರೋದು. ಸಿಂಪಲ್ ಸರ್ ಫ್ಯಾನ್ ನಾನು. ಅವರ ಸ್ಟೋರಿ, ಅವ್ರ ಡೈಲಾಗ್ಸ್ ಫ್ಯಾನ್ ನಾನು. ಈ ಚಿತ್ರದಲ್ಲಿ ಒಂದು ಲವ್ ಸ್ಟೋರಿ ಜೊತೆ ಅವರ ಒಂದು ಎಸೆನ್ಸ್ ಏನು ಇದೆ ಚಿತ್ರದಲ್ಲಿ, ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು ಚಿತ್ರ. ದುಷ್ಯಂತ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು, ನಾನು ಯಾವಾಗಲೂ ಅನ್ಕೋತಿದ್ದೆ ಯಾವಾಗ ಒಂದು ಯಂಗ್ ಹೀರೋ ಬರ್ತಾರೆ, ಆ್ಯಂಡ್ ಯಾವಾಗ ನೋಡಿದಾಗ ಅನ್ಕೋತಿದ್ದೆ ಓಕೆ 1, 2, 3 ಅಷ್ಟೇ ಇದಾರಲ್ಲ. ಬಟ್ ದುಷ್ಯಂತ್ ನೋಡಿದಾಗ ನಾಟ್ ಓನ್ಲಿ ಹಿ ಈಸ್ ಗುಡ್ ಲುಕಿಂಗ್, ಹಿ ಹ್ಯಾಸ್ ಪರ್ಫಾರ್ಮ್ಡ್, ಹಿ ಹ್ಯಾಸ್ ಎಲ್ಲರೂ ತಿಂದು ಹಾಕ್ಬಿಟ್ಟಿದ್ದಾರೆ ಪರ್ಫಾರ್ಮೆನ್ಸಲ್ಲಿ. ಎಷ್ಟು ಟೆಕ್ನಿಕಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಶೋಸ್ ಇಸ್ ಡೆಡಿಕೇಶನ್. ಆಮೇಲೆ ಪ್ರತಿಯೊಂದು ಫೇಸಲ್ಲೂ ಅವ್ರ ಹೇರ್ ಸ್ಟೈಲ್, ಲುಕ್ ಎಲ್ಲ ಚೇಂಜ್ ಆಗಿ ಆ್ಯಸ್ ಅನ್ ಆರ್ಟಿಸ್ಟ್, ಒಂದು ಆರ್ಟಿಸ್ಟ್ನ ಅಷ್ಟು ಡೆಡಿಕೇಟೆಡಾಗಿ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅವ್ರಿಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ, ಆ್ಯಂಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೀಲಿ ಅಂತ ಕೇಳ್ಕೊತೀನಿ. ಆಶಿಕಾ ಲುಕ್ಸ್ ಬ್ಯೂಟಿಫುಲ್. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ನಮ್ಗೆ ಆಲ್ರೆಡಿ. ಪ್ರತಿಯೊಂದು ಚಾಪ್ಟರಲ್ಲೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ. ಅಷ್ಟು ನೀಟಾಗಿ ಆ ಪಾತ್ರನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿರೋ ಥರ ಕಾಣಿಸುತ್ತೆ ಚಿತ್ರದಲ್ಲಿ. ಆ್ಯಂಡ್ ಬೇರೆ ಪಾತ್ರಗಳು ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಶನ್ ಹ್ಯಾಸ್ ಆ್ಯಕ್ಚುಲಿ ಔಟ್ಗ್ರೋನ್ ಮೈ ಥಿಂಕಿಂಗ್. ನಾನು ಆ್ಯಕ್ಚುಲಿ ಅವ್ನು ಅಷ್ಟು ಸೀರಿಯಸ್ ಆಗಿ ಅನ್ಕೊಳ್ಳೋದೇ ಇಲ್ಲ, ಬಟ್ ಅಷ್ಟು ಸೀರಿಯಸ್ ಪಾತ್ರನ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಇನ್ ಕ್ಲೈಮ್ಯಾಕ್ಸ್ ಈಸ್ ಸ್ಕಿಲ್ಡ್ ಇಟ್, ಹಿ ಲುಕ್ಸ್ ಡ್ಯಾಮ್ ಗುಡ್. ಆ್ಯಂಡ್ ಸಿನಿಮಾ ಪ್ರೊಡ್ಯೂಸರ್ಸ್ಗೆ ತುಂಬ ಒಳ್ಳೇದಾಗಲಿ. ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.